ಆ ಸಂದರ್ಭದಲ್ಲಿ ಆ ಶಾಪ್ನ ಮುಂಭಾಗದಲ್ಲಿ ಶಾಪ್ನ ಮಾಲೀಕ ಮುಖೇಶ್ ತಂದೆ ಎಲ್ಲರೂ ಕೂಡ ನಿಂತಿರ್ತಾರೆ. ಅವ್ರು ಹೇಳ್ತಾರೆ, ನಮಗೆ ಇವತ್ತು ಪೊಲೀಸರು ಬಂದು ಇಲ್ಲಿ ಮಹಜರನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಮಹಜರನ್ನು ಮಾಡ್ತಾರೆ. ಆದರೆ 12 ಗಂಟೆಗೆ ಹಿಂದೂ ಕಾರ್ಯಕರ್ತರು ಆಗಮಿಸಿ BJP ಸಂಸದ ತೇಜಸ್ವಿ ಅವರೆಲ್ಲರೂ ಕೂಡ ಬಂದು ಇಲ್ಲಿ ಒಂದು ಮೆರವಣಿಗೆ ಮಾಡ್ತಾರೆ, ಹನುಮಾನ್ ಚಾಲೀಸವನ್ನು ಪಠಣೆ ಮಾಡೋ ಮೂಲಕ. ಹಾಗಾಗಿ ಅಲ್ಲಿವರೆಗೂ ನಾವೆಲ್ಲಿಗೂ ಬರೋದಿಲ್ಲ ಅಂತ ಹೇಳ್ತಿರ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಅಲ್ಲಿ ಬೇರೆದ್ದೇ ನಡೆಯುತ್ತೆ ಘಟನೆ. ಅದೇನು ಅಂತ ಹೇಳ್ತೀನಿ ನೋಡಿ. ಈಗ ಲೋಕ ಚುನಾವಣೆ ಹೊತ್ತಲ್ಲೇ ಚಾಲಿಸ ದಂಗಲ್ ತಾರಕಕ್ಕೇರಿತ್ತು. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಮುಖೇಶನ್ನು ವಶಕ್ಕೆ ಪಡೆದುಕೊಳ್ತಾರೆ. ಪೊಲೀಸ್ ವಶದಲ್ಲಿ ತೇಜಸ್ವಿ ಸೂರ್ಯ ಹಾಗೂ ಶೋಭಾ ಕರಂದ್ಲಾಜೆ ಅವರು, ಜೊತೆಗೆ ಸುರೇಶ್ ಕುಮಾರ್ ಅವರು. ಬೆಳಗ್ಗೆ ಆಗಿದ್ದಿಷ್ಟೇ, ನಾನು ಹೇಳ್ತಾ ಇದ್ದೆ, ಅಲ್ಲಿ ನಿಂತಿರ್ತಾರೆ. ಆಗ ಇನ್ಯಾರು ಬಂದಿರೋದಿಲ್ಲ. ಆ ಒಂದು ದೃಶ್ಯಾವಳಿ ಇದೆ, ಆ ದೃಶ್ಯಾವಳಿ ಕೂಡ ನಿಮಗೆ ತೋರಿಸ್ತೀವಿ. ಯಾವಾಗ ಪೊಲೀಸರು ಏಕಾಏಕಿ ಅವರನ್ನ ಆಪೆ ಗಾಡಿನಲ್ಲಿ ಎತ್ತಾಕೊಳ್ಳಕ್ಕೆ ಹೋಗ್ತಾರೋ ಆಗ ಇಷ್ಟೆಲ್ಲ ಘಟನೆಗಳಿಗೆ ಕಾರಣ ಆಗುತ್ತೆ. ನೋಡಿ ಏನಾಯ್ತು ಅಂತ ಹೇಳ್ತೀನಿ ನಾನು. ಏನಾಗುತ್ತೆ ಅಂತ ನಾನು ಹೇಳ್ತೀನಿ ನೋಡಿ. ಒಂದು ದೃಶ್ಯಾವಳಿ ಇದೆ ನಮ್ಮ ಹತ್ರ, ಪ್ರಮುಖವಾಗಿ ಆ ದೃಶ್ಯಾವಳಿನ ಪ್ಲೇ ಮಾಡೋದಕ್ಕೆ ಹೇಳ್ತೀನಿ. ಯಾವ ರೀತಿಯಾಗಿ ಅವರನ್ನ ಎತ್ತಾಕೊಂಡು ಹೋಗ್ತಾರೆ ಆಪೆ ಗಾಡಿನಲ್ಲಿ ಅಂತೇಳಿ. ಆ ಒಂದು ದೃಶ್ಯಾವಳಿಯನ್ನ ಅಲ್ಲಿದ್ದಂಥ ಸ್ಥಳೀಯರು ವಿಡಿಯೋ ಮಾಡ್ಕೊಳ್ತಾರೆ. ಆ ವಿಡಿಯೋ ಮಾಡಿಕೊಂಡು ಆ ಎಲ್ಲ ಸಮುದಾಯದವ್ರಿಗೂ, ಅವರ ಸಮುದಾಯದವ್ರಿಗೆ ಅದನ್ನು ಸ್ಪ್ರೆಡ್ ಮಾಡ್ತಾರೆ. ಹಾಗೆ ಸ್ಪ್ರೆಡ್ ಮಾಡ್ತಾ ಇದ್ದಂತೆ ಎಲ್ಲರೂ ಕೂಡ ಜಮಾಯಿಸ್ತಾರೆ. ಹಲ್ಲೆಗೊಳಗಾದವರು ಟ್ರೀಟ್ಮೆಂಟ್ ತಗೋಬೇಕು, ಅವರನ್ನು ಯಾಕೆ ಅರೆಸ್ಟ್ ಮಾಡಿದ್ರು ಅಂತೇಳಿ, ಯಾಕೆ ಅವ್ರನ್ನ ಎತ್ತಾಕೊಂಡು ಹೋಗ್ತಾವ್ರೆ ಅಂತೇಳಿ. ನೋಡಿ, ಅವರ ತಂದೆ ಮುಖೇಶ್ ಅವರ ತಂದೆ ನೋಡಿ, ಅವರ ಸಂಬಂಧಿಕರು ನೋಡಿ, ಇದೇ ದೃಶ್ಯಾವಳಿ ಕಾರಣ ಆಗಿದ್ದು. ಇವತ್ತು ಶಾಂತಿಯುತವಾಗಿ ನಡೀತಾ ಇತ್ತು ನೋಡಿ. ಅವರು ರಾಜಸ್ಥಾನದ ಒಬ್ರು ಬಂದಿದ್ರು, ನಾನು ಅವ್ರಿಗೆ ಬೆಂಬಲ ಕೊಡ್ತೀನಿ ಅಂತೇಳಿ. ಅವ್ರು ಹೇಳಿದ್ದಿಷ್ಟೇ, ಹನುಮಾನ್ ಚಾಲೀಸವನ್ನು ನಾವು ಪಠಿಸ್ತೀವಿ ಅಂತ. ನೋಡಿ ಯಾವ ರೀತಿಯಾಗಿ ಹಲ್ಲೆ ಮಾಡಿದವರನ್ನ ಬಿಟ್ಟು ಹಲ್ಲೆಗೊಳಗಾದವರನ್ನ ನೋಡಿ, ಅದನ್ನ ನೋಡಿ, ಅವರ ತಂದೆ, ಅವರ ಸಂಬಂಧಿಕರು ನೋಡಿ, ಈ ಒಂದು ದೃಶ್ಯಾವಳಿ. ಮತ್ತೊಂದು ದೃಶ್ಯಾವಳಿ ನೋಡಿ, ಆಪೆ ಗಾಡಿನಾಗೆ ಕರ್ಕೊಂಡು ಹೋಗುವಂಥದ್ದೇನು. ಅವ್ರ ತಂದೆನೇ ಹೇಳ್ತಾ ಇದ್ರು, ನಾನು ಇವತ್ತು ಸ್ಟೇಷನ್ಗೆ ಹೋಗ್ಬೇಕು, ಮಗನನ್ನ ಕರ್ಕೊಂಡು ಅಲ್ಲಿ ಮಗನ ಒಂದು ಸ್ಟೇಟ್ಮೆಂಟ್ ಪಡೆದುಕೊಳ್ಬೇಕು. ನೋಡಿ ಈ ದೃಶ್ಯ ನೋಡಿ, ಮುಖೇಶ್ನ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ನೋಡಿ. ಅಲ್ಲಿ ಸುರೇಶ್ ಅವರು ಇರ್ತಾರೆ, ಶಾಸಕ ಸುರೇಶ್ ಅವರು ಇರ್ತಾರೆ. ಅವರು ಹೇಳ್ತಾರೆ, ಯಾಕೆ ಈ ಥರ ನೀವು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರ ಬಲವಂತದಿಂದ ಅಂತೇಳಿ. ಆಗ ಸುರೇಶ್ ಅವರ ಮಾತನ್ನು ಕೇಳಿ ಅವರೆಲ್ಲರೂ ಕೂಡ ಸಮಾಧಾನಗೊಳ್ತಾರೆ, ಅವರನ್ನ ಬಿಡ್ತಾರೆ. ನೋಡಿ, ಸಂಸದೆ ಶೋಭಾ ಕರಂದ್ಲಾಜೆ, ಸಂಸದ ತೇಜಸ್ವಿ ಸೂರ್ಯ, ಯಾರೇ ಬಂದರೂ ಕರ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಯಾವಾಗ ಮೊದಲಿಗೆ ನೋಡಿ, ಇದು ಸುರೇಶ್ ಅವ್ರು ಮಾತಾಡೋದು ಕೇಳಿಸ್ಕೊಳ್ಳಲ್ಲ, ಆಡಿಯೋ ಇದೆ ಬೇಕಾದ್ರೆ. ನೋಡಿ ಈ ದೃಶ್ಯಾವಳಿ ನೋಡಿ, ಅಲ್ಲಿ ಯಾವ ಥರ ತುಂಬಿಸ್ತಾ ಇರ್ತಾರೆ ಅಂತೇಳಿ. ಇದೇ ಒಂದು ವಿಡಿಯೋ ಇದೆಯಲ್ಲ, ಅವರ ಅಷ್ಟೂ ಸಮಯದಲ್ಲಿ ಯಾರು ಇರೋದಿಲ್ಲ ಆ ಟೈಮಲ್ಲಿ. ಕೇವಲ ಕಾರ್ಯಕರ್ತರು ಮಾತ್ರ ಅಲ್ಲಿ ಆಗಮಿಸಿ ಹನುಮಾನ್ ಚಾಲೀಸವನ್ನು ಪಠಿಸಿ ಅಲ್ಲಿಂದ ಹೋಗುವಂಥ ಪ್ಲಾನ್ ಇತ್ತು. ಯಾವಾಗ ಈ ರೀತಿಯಾಗಿ ಪೊಲೀಸರು ಅವರನ್ನು ಆಪೆ ಗಾಡಿಯಲ್ಲಿ ತುಂಬಿಸ್ಕೊಳ್ತಾರೋ ಈ ಒಂದು ವಿಚಾರ ಅಲ್ಲಿದ್ದಂಥ ಸುತ್ತಲೂ ಅವರ ಸಮುದಾಯದವ್ರಿಗೆ ಗೊತ್ತಾಗುತ್ತೆ. ಅಲ್ಲಿದ್ದಂಥ ಅಷ್ಟೂ ಜನ ಸಮುದಾಯದವ್ರಿಗೆ ಗೊತ್ತಾಗುತ್ತೆ, ನಮ್ಮವರನ್ನ ಈ ರೀತಿಯಾಗಿ ಗಾಡಿನಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ. ಏನ್ ಕಾರಣ? ಪ್ರತಿಭಟನೆಗೆ ಅವಕಾಶ ಇಲ್ಲ, ಒಪ್ಕೊಳ್ತೀವಿ. ಆದರೆ ಪೊಲೀಸರ ಈ ನಡೆಯಿಂದಾಗಿ ಇವತ್ತು ನಗರಪೇಟೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಉದ್ವಿಗ್ನ ಸ್ಥಿತಿಗೆ ತಿರುಗೋದಕ್ಕೆ ಕಾರಣ ಆಗಿದ್ದು ಇದೊಂದು ದೃಶ್ಯಾವಳಿ. ಈ ಒಂದು ದೃಶ್ಯಾವಳಿ ಇಡೀ ನಗರಪೇಟೆ ಎಲ್ಲರ ಮೊಬೈಲಲ್ಲೂ ಕೂಡ ಹರಿದಾಡೋಕ್ಕೆ ಶುರುವಾಯಿತು. ಮುಖೇಶ್ನನ್ನ ವಶಕ್ಕೆ ತಗೊಂತಾವ್ರಂತೆ, ಮುಖೇಶ್ ಅವ್ರ ತಂದೆಯನ್ನ ಆಪೆ ಗಾಡಿನಾಗೆ ತುಂಬಿಕೊಂಡು ಹೋಗ್ತಾವ್ರಂತೆ. ಎಲ್ಲರೂ ಬನ್ನಿ 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 ಅಂತೇಳಿ ಮೆಸೇಜ್ಗಳನ್ನು ಮಾಡಿಕೊಂಡ್ರು. ನಾನು ಕೂಡ ಅದೇ ಜಾಗದಲ್ಲಿ ನಿಂತು ನೋಡ್ತಾ ಇದ್ದೆ. ನೋಡಿ, ಅಲ್ಲಿ ಆಪೆ ಗಾಡಿ ಯಾಕೆ, ಅವರೆಲ್ಲ ಯಾರು,
ಪ್ರತಿಭಟನೆ ಮಾಡ್ತಿದ್ದವರಲ್ಲ ಅವರೆಲ್ಲ, ಅಲ್ಲಿ ಅಂಗಡಿಯವರು, ಅಂಗಡಿ ಓಪನ್ ಮಾಡಿರಲಿಲ್ಲ. ನಾನು ಕೇಳಿದೆ ಯಾಕೆ ಇವತ್ತು ಅಂಗಡಿ ಓಪನ್ ಮಾಡಿಲ್ಲ ಅಂತೇಳಿ. ಇಲ್ಲ, ಮಾಜಾರ್ ಮಾಡಬೇಕು ಅಂತ ಹೇಳಿದರೆ ಪೊಲೀಸ್ನವರು, ನಾವು ಓಪನ್ ಮಾಡ್ತೀವಿ, ಸ್ವಲ್ಪ ಹೊತ್ತು ಓಪನ್ ಮಾಡ್ತೀವಿ ಅಂತಂದರು. ಆಗ ಅವ್ರ ಜೊತೆ ಅಕ್ಕಪಕ್ಕದ ಅಂಗಡಿಯವರೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ರು. ನೋಡಿಲಿ, ಸುರೇಶ್ ಅವ್ರು ಬರ್ತಾರೆ, ಅಡ್ಡಿಪಡಿಸ್ತಾರೆ. ಯಾಕೋ ನೋಡಿ ಅವ್ರು ಇಳಿಸ್ತಾರೆ, ಸುರೇಶ್ ಅವ್ರು ಬಂದು ಅವ್ರನ್ನೆಲ್ಲ ಇಳಿಸ್ತಾರೆ. ಯಾಕೆ ಅವ್ರನ್ನೆಲ್ಲ ಏನಕ್ಕೆ ಕರ್ಕೊಂಡು ಹೋಗ್ತಾ ಇದ್ರ ಅಂತೇಳಿ. ಆ ಬಳಿಕ ಆ ವಿಚಾರ ಎಲ್ಲರಿಗೂ ಕೂಡ ಗೊತ್ತಾಗಿ ಅದು ದೊಡ್ಡ ಮಟ್ಟದಲ್ಲಿ ತಿರುವನ್ನು ಪಡೆದುಕೊಳ್ತು. ಇಷ್ಟೇ ಆಗಿ ಬಂದರು ಜನ ಎಲ್ಲೆಲ್ಲಿದ್ರು ಎಲ್ಲರೂ ಬಂದು ಜೈ ಶ್ರೀರಾಮ್ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಕೂತ್ಕೊಂಡ್ರು, ಹನುಮಾನ್ ಚಾಲೀಸವನ್ನ ಪಡಿಸೋದಕ್ಕೆ ಶುರು ಮಾಡಿದ್ರು. ಇದು ಆಗಿದ್ದು ಇವತ್ತು ಪೊಲೀಸರ ಆ ಒಂದು ನಡೆಯಿಂದ ಅಂತೇಳಿ ಪ್ರತಿಯೊಬ್ಬರು ಕೂಡ ಹೇಳ್ತಿದ್ದಾರೆ. ನೋಡಿ, ಸುರೇಶ್ ಅವ್ರು ಹೋಗ್ತಾರೆ, ಬಿಡಿಸ್ಕೊಂಡ್ಬರ್ತಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಸ್ಥಳದಿಂದ ನನ್ನ ಸಹೋದ್ಯೋಗಿ ಮಾದೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಸದ್ಯಕ್ಕೆ ಅಲ್ಲಿನ ವಾತಾವರಣ ಹೇಗಿದೆ? ನಾಗೇಂದ್ರ ಬಾಬು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಿನಲ್ಲೂ ಕೂಡ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತೇಳಿ ನೀವು ಕೂಡ ಇದೇ ಸ್ಥಳದಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿದ್ರಿ. ಸದ್ಯಕ್ಕೆ ನಿಧಾನಕ್ಕೆ ನಗರಪೇಟೆ ಮತ್ತೆ ಸಾಮಾನ್ಯ ಅಂದರೆ ತನ್ನ ಸ್ಥಿತಿಗೆ ಮರಳುತ್ತಿದೆ ಅಂತಲೇ ಹೇಳ್ಬೋದು. ಬೆಳಗ್ಗೆ ಈ ಒಂದು ಸ್ಥಳದಲ್ಲಿ ಎಷ್ಟು ಮಟ್ಟಿಗೆ ಜನ ಇತ್ತು, ಯಾವ ರೀತಿ ಪ್ರತಿಭಟನೆ ಆಗ್ತಿತ್ತು ಎಲ್ಲವನ್ನೂ ಕೂಡ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಿದ್ವಿ. ಇನ್ನೂ ಕೂಡ ಪೊಲೀಸರು ಇಲ್ಲಿ ಕಾವಲಿಗೆ ನಿಂತಿದ್ದಾರೆ. ಯಾಕಂದರೆ ಯಾವುದೇ ರೀತಿಯಾದಂಥ ಮತ್ತೊಂದು ಆ ರೀತಿಯಾದಂಥ ಘಟನೆ ನಡೀಬಾರ್ದು, ಮತ್ತೆ ಬೇರೆ ಯಾರಾದರೂ ಬಂದು ಪ್ರತಿಭಟನೆ ಮಾಡುವಂಥ ಕೆಲಸಕ್ಕೆ ಮುಂದಾಗಬಾರ್ದು ಅನ್ನೋಂಥ ಕಾರಣಕ್ಕೆ ಈ ಒಂದು ಏರಿಯಾದಲ್ಲಿ ನಗರಪೇಟೆ ಆಗಿರ್ಬೋದು, ಜೊತೆಗೆ ಚಿಕ್ಕಪೇಟೆಯಲ್ಲಿ ಸಂಪೂರ್ಣವಾಗಿ ಪೊಲೀಸರು ಕಣ್ಗಾವಲನ್ನು ಇಟ್ಟಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಈ ಒಂದು ವಿಚಾರ ಯಾಕೆ ಇಷ್ಟು ಸದ್ದಾಯಿತು ಅನ್ನೋಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು. ಯಾಕಂದರೆ ಅವರ ಒಂದು ಅಂಗಡಿಯಲ್ಲಿ ಅವರು ಒಂದು ಅವ್ರು ಯಾವುದಾದ್ರೂ ಸಾಂಗ್ ಹಾಕ್ತಾರೋ ಅಥವಾ ಭಜನೆ ಪದ ಹಾಕ್ತಾರೋ, ಹನುಮಾನ್ ಚಾಲೀಸ್ ಹಾಕ್ತಾರೋ, ಅದು ಅವರ ವೈಯಕ್ತಿಕ ವಿಚಾರ. ಆ ಒಂದು ವೈಯಕ್ತಿಕ ವಿಚಾರವನ್ನು ಪ್ರಶ್ನೆ ಮಾಡಿದ್ದಲ್ಲದೆ ಅವರ ಮೇಲೆ ಬಂದು ಹಲ್ಲೆ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖೇಶ್ ಅವರು ಹೋಗಿ ದೂರನ್ನು ಕೊಟ್ಟಿರ್ತಾರೆ. ದೂರು ಕೊಟ್ಟಾದಂಥ ನಂತರ ಪೊಲೀಸರು ಕೂಡ ಅವರನ್ನು ಆರೋಪಿಗಳನ್ನು ಅರೆಸ್ಟ್ ಮಾಡಿದಂಥ ನಂತರ ಈ ಒಂದು ಘಟನಾ ಸ್ಥಳಕ್ಕೆ ಸಂಸದರು ಬರ್ತಾರೆ. ತೇಜಸ್ವಿ ಸೂರ್ಯ ಬಂದು ನಿನ್ನೆ ಈ ಒಂದು ವಿಚಾರವಾಗಿ ಹನುಮಾನ್ ಚಾಲೀಸ್ ಹಾಕಬಾರ್ದ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಆಗಿತ್ತು. ಆದರೆ ನಾವು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಇಲ್ಲಿ ಹನುಮಾನ್ ಚಾಲೀಸನ್ನು ಹಾಕ್ತೀವಿ ಅಂತೇಳಿ ಸಂಸದರು ಕೂಡ ಚಾಲೆಂಜ್ ಮಾಡುವಂಥ ಕೆಲಸವನ್ನು ಮಾಡಿದರು. ಅದೇ ಒಂದು ಸಂಬಂಧಪಟ್ಟಂತೆ ಇವತ್ತು ಸಂಸದರು ಕೂಡ ಬಂದಿದ್ದರು. ಸಂಸದೆ ಆಗಿದ್ದಂತಹ BJP ನಾಯಕರು ಮತ್ತು ಸಂಸದ ತೇಜಸ್ವಿ ಸೂರ್ಯ ಅವರು ಬಂದಿದ್ದರು. ಮುಖೇಶ್ ಅವರು ಕೂಡ ಇವತ್ತು ಪ್ರತಿಭಟನೆಗೆ ಮುಂದಾಗುವಂಥ ಕೆಲಸವನ್ನು ಮಾಡಿದರು. ಆ ಒಂದು ವೇಳೆಯಲ್ಲಿ ಒಂದಷ್ಟು ಘಟನೆಗಳು ಕೂಡ ನಡೀತು. ಈಗಾಗಲೇ ಈ ಒಂದು ಗಲ್ಲಿಯನ್ನು ನೀವು ಸಂಪೂರ್ಣವಾಗಿ ಅಬ್ಸರ್ವ್ ಮಾಡ್ಬೋದು, ಎಷ್ಟು ಚಿಕ್ಕದಾಗಿದೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಅಂದರೆ ಚಿಕ್ಕದಾಗಿರೋದ್ರಿಂದ ಇಲ್ಲಿ ಸಾಕಷ್ಟು ನೂರಾರು ಜನ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಸೇರಿರ್ತಾರೆ. ಹೀಗಾಗಿ ಒಂದು ಸಾಕಷ್ಟು ಜನ ಪೊಲೀಸರು ಕೂಡ ಈ ಒಂದು ಪ್ರತಿಭಟನೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗಿರ್ತಾರೆ. ಆದರೆ ಈ ಒಂದು ಚಿಕ್ಕ ಗಲ್ಲಿಯಲ್ಲಿ ಕಂಟ್ರೋಲ್ ಮಾಡೋದ್ರಲ್ಲಿ ಪೊಲೀಸರು ಎಲ್ಲೋ ಒಂದು ಕಡೆ ವಿಫಲ ಕೂಡ ಆಗ್ತಾರೆ. ಸುಮಾರು 40ಕ್ಕೂ ಹೆಚ್ಚು ನಿಮಿಷಗಳ ಕಾಲ ಪೊಲೀಸರು ಆ ಒಂದು ಕ್ಲೌಡನ್ನು ಕಂಟ್ರೋಲ್ ಮಾಡೋದಕ್ಕೆ ಅರಸಾಹಸ ಪಡಬೇಕಾಗುತ್ತೆ. ನಂತರ ಜೊತೆಗೆ ಈ ಒಂದು ವೇಳೆಯಲ್ಲಿ ಮುಖೇಶ್ ಅವರನ್ನು ಕೂಡ ವಶಪಡುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನುಮಾನ್ ಚಾಲೀಸವನ್ನು ಹಾಕಬಾರ್ದು ಅನ್ನುವಂಥ ಪ್ರತಿಭಟನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಗಾಯಾಳುಗಳಾಗಿರ್ತಾರೆ. ಅವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಬೇಕಾಗುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ಅವರನ್ನು ವಶಪಡೆದಿರೋದು ಎಲ್ಲ ಒಂದು ಕಡೆ BJP ನಾಯಕರಿಗೆ ಮತ್ತು ಹಿಂದೂ ಕಾರ್ಯಕರ್ತರಿಗೆ ಆಕ್ರೋಶಗೊಳ್ಳುವಂತ ಮಾಡಿತ್ತು. ಈಗಾಗಲೇ ಸದ್ಯಕ್ಕೆ ಈಗ ಸಂಜೆ 3:30 ನಂತರ ಪೊಲೀಸರು ಕಂಪ್ಲೀಟ್ ಆಗಿ ನಗರಪೇಟೆಯನ್ನ ಹಾಗೂ ಸಿದ್ದನಗಲ್ಲಿಯನ್ನ ತಮ್ಮ ಹತೋಟಿಗೆ ತೆಗೆದುಕೊಂಡ ಬಳಿಕ ಸಹಜ ಸ್ಥಿತಿಯತ್ತ ಈಗ ಮರಳ್ತಾ ಇದೆ. ಥ್ಯಾಂಕ್ ಯು ಮಾದೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.